ಎಲ್ಲ ಟಿ ಆಸ್ಪಿರೆಂಟ್ಸ್ಗೆ ನಮಸ್ಕಾರ. ಕಳೆದ ವಿಡಿಯೋ ಸೆಷನ್ನಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ಮಹತ್ತರವಾದ ಅಥವಾ ಒಂದು ಪ್ರಮುಖವಾದಂಥ ಅಂಕಿಅಂಶಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಅಂದರೆ ಇವೇನು ವಿಡಿಯೋ ಸೆಷನ್ ಇವೆಲ್ಲವನ್ನು ಮಾಡ್ತಾಯಿದ್ದೀನಿ ನಾನು ಪೇಪರ್ 2ನಲ್ಲಿ ಟಿ ಎಕ್ಸಾಮಿನೇಷನ್ನ ಪತ್ರಿಕೆ 2 ಸಮಾಜ ವಿಜ್ಞಾನದಲ್ಲಿರ್ತಕ್ಕಂಥ ಒಂದು ಸಿಲೆಬಸ್ ಕಂಟೆಂಟ್ಸ್ ಏನಿರುತ್ತೆ ಆ ಕಂಟೆಂಟ್ಸಲ್ಲಿ ಪ್ರಮುಖವಾದ ಕೆಲವೊಂದು ಮಾಹಿತಿಯನ್ನು ಇಟ್ಕೊಂಡು ಅಂದರೆ ಯಾವ್ಯಾವ ಪಾಠದಲ್ಲಿ ಯಾವೆಲ್ಲ ಪ್ರಮುಖವಾದ ಅಂಕಿಅಂಶಗಳ ಬಗ್ಗೆ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು, ಅದಕ್ಕೆ ಪೂರಕವಾಗಿ ವಿಡಿಯೋನ ಮಾಡ್ತಾ ಇರುವಂಥದ್ದು. ಹಾಗಾಗಿ ಈಗಾಗಲೇ ಸಾಕಷ್ಟು ವಿಡಿಯೋ ಸೆಷನ್ ಆಗಿದೆ, ಒಂದು 3-4 ಆಗಿದೆ. ದಯಮಾಡಿ ಪ್ಲೇಲಿಸ್ಟ್ ಚೆಕ್ ಮಾಡಿದ್ರೆ ನಿಮಗೆಲ್ಲವನ್ನು ನೋಡ್ಬೋದು. ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ. ಈ ಒಂದು ವಿಡಿಯೋನಲ್ಲಿ ಸೇಮ್ ಒಂದು ಟಿ ಸಿಲೆಬಸ್ ಕಂಟೆಂಟ್ ಏನಿದೆ ಅದನ್ನು ಇಟ್ಕೊಂಡು ಪ್ರಮುಖವಾದ ಅಧ್ಯಾಯಗಳ ಬಗ್ಗೆ ನಿಮಗೆ ನಾನಿಲ್ಲಿ ಮಾಹಿತಿಯನ್ನು ಕೊಡೋ ಪ್ರಯತ್ನ ಅಷ್ಟೇ. ಈಗ ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಈಗೆಲ್ಲ ನಿಮಗೆ ಮಾಹಿತಿ ಗೊತ್ತಾಗಿದೆ. ಜೈನ ಮತ್ತು ಬೌದ್ಧ ಧರ್ಮಗಳ ಉದಯದ ಬಗ್ಗೆ ಒಂದು ಕಡೆಯಿಂದ ನೋಡೋಣ. ಈಗ ಜೈನ ಮತ್ತು ಬೌದ್ಧ ಧರ್ಮಗಳ ಉದಯ ನಮ್ಮ ಫೇಸ್ಬುಕ್ ಪೇಜ್ ಇದೆ, ದಯಮಾಡಿ ನೀವು ಫಾಲೋ ಮಾಡ್ಬೋದು. ಅಲ್ಲೂ ಕೂಡ ನಿಮಗೆ ಟಿಗೆ ಸಂಬಂಧಪಟ್ಟಂಥ ಎಲ್ಲ ವೀಡಿಯೋಸ್ ಅವೈಲೇಬಲ್ ಆಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ನೀವು ಜಸ್ಟ್ ಓಪನ್ ಮಾಡಿದ್ರೆ ನಿಮಗೆ ಬೇಕಾದಂಥ ಎಲ್ಲ ಲಿಂಕ್ಸು ಅಲ್ಲಿ ಅವೈಲೇಬಲ್ ಇದೆ, ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು, ಎಲ್ಲರಿಗೂ ಶೇರ್ ಮಾಡಿ. ನೋಡಿ, ಮೊದಲು ಗೌತಮ ಬುದ್ಧ ಇಲ್ಲಿ ಬೌದ್ಧ ಧರ್ಮದಲ್ಲಿ ಭಾಳ ಪ್ರಮುಖವಾಗಿ ಗೌತಮ ಬುದ್ಧ. ಗೌತಮ ಬುದ್ಧನಿಗೆ ಒಂದು 3 ಹೆಸರುಗಳು ಬರುತ್ತೆ ಭಾಳ ಪ್ರಮುಖವಾಗಿ. ಒಂದು ತಥಾಗತ, ಶಾಕ್ಯಮುನಿ ಮತ್ತು ಸಿದ್ಧಾರ್ಥ ಅಂತ. ಸಿದ್ಧಾರ್ಥ ಅಂತಕ್ಕಂಥದ್ದು ಆತನ ಮೂಲ ಹೆಸರು, ಗೌತಮ ಬುದ್ಧಂದು. ಭಾಳ ಪ್ರಮುಖವಾದಂಥ 3 ಹೆಸರುಗಳು ಅಂದರೆ ತಥಾಗತ, ಶಾಕ್ಯಮುನಿ ಮತ್ತು ಸಿದ್ಧಾರ್ಥ ಅಂತ. ಯಾವಾಗ ಹುಟ್ಟ ಅಂತ ಗೌತಮ ಬುದ್ಧ 1000 ಶತಪೂರ್ವ ಅಥವಾ ಸಾಮಾನ್ಯ ಶಕಪೂರ್ವ 563 ಲುಂಬಿನಿ ಅಂದರೆ ನೇಪಾಳದಲ್ಲಿ ಬರ್ತಕ್ಕಂಥ ಒಂದು ಲುಂಬಿನಿಯಲ್ಲಿ ಆತನ ಜನನ ಆಗುತ್ತೆ. ಇನ್ನು 29ನೇ ವಯಸ್ಸಿನಲ್ಲಿ ಮನೆಯನ್ನು ತ್ಯಜಿಸ್ತಾನೆ. ಮಹಾಪರಿತ್ಯಾಗ ಅಂತ ನಾವು ಹೇಳ್ತೀವಿ. ಎಲ್ಲ ಐಷಾರಾಮಿ ಜೀವನವನ್ನು ಅಥವಾ ಮನ ಪರಿವರ್ತನೆಗೋಸ್ಕರ ಇಡೀ ಮನೆಯನ್ನೇ ತ್ಯಜಿಸಿ ಅವನು ಜ್ಞಾನಕ್ಕೋಸ್ಕರ ಬಂದಂಥ ಒಂದು ಕಾಲಘಟ್ಟ, ಅದು 29ನೇ ವಯಸ್ಸು ಅಂತಕ್ಕಂಥದ್ದು. ಇನ್ನು ಆತನ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ ಅಂತ. ಇದನ್ನು ಕೇಳ್ಬೋದು, ಗೌತಮ ಬುದ್ಧನ ತಾಯಿ ಹೆಸರು ಅಥವಾ ಗೌತಮ ಬುದ್ಧನ ತಂದೆ ಹೆಸರು ಅಂತ ಒಂದು ಡೈರೆಕ್ಟ್ ಕ್ವಶನ್ಸ್ ಕೇಳಬೇಕಾದ್ರೆ ಟಿಯ ಪೇಪರ್ 2ನಲ್ಲಿ ಇದು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇನ್ನು ಪತ್ನಿ ಯಶೋಧರ, ಇನ್ನು ಆತನ ಪುತ್ರ ಬಂದು ರಾಹುಲ ಅಂತ. ಇನ್ನು ಮಹಾಪರಿನಿರ್ವಾಣ ಅಂದರೆ ಮರಣ ಹೊಂದಿದ್ದು ಯಾವಾಗ ಅಂತ ಅಂದರೆ ಕುಶಿನಗರದಲ್ಲಿ, ಆ ಪ್ಲೇಸಲ್ಲಿ ಆತ ಮರಣವನ್ನು ಹೊಂದಿದ್ದು. ಮೊದಲ ಧರ್ಮೋಪದೇಶ ಎಲ್ಲಿ ಅಂತ ಸಾರನಾಥದಲ್ಲಿ ಆ ಮೊದಲ ಧರ್ಮದ ಉಪದೇಶವನ್ನು ಇಲ್ಲಿ ಧರ್ಮಚಕ್ರ ಪ್ರವರ್ತನ ಅಂತ ಕರೆಯೋದಲ್ಲಿ. ಅಲ್ಲಿ ಯೇಸು, ಬವಾಜಿ, ಕೊಂಡಣ್ಣ ಅಂದ್ಬಿಟ್ಟು ತನ್ನ 5 ಜನ ಶಿಷ್ಯರಿಗೆ ಫಸ್ಟು ಅದು ಒಂದು ಬೋಧನೆಯನ್ನು ಮಾಡುವಂಥದ್ದು. ಅದನ್ನು ಇಲ್ಲಿ ಧರ್ಮಚಕ್ರ ಪ್ರವರ್ತನ ಅಂತಕ್ಕಂಥ ಹೆಸರಿಂದಲ್ಲಿ ಕರೆಯಲಾಗುತ್ತೆ ಅಂತ. ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಈಗ ಗೌತಮ ಬುದ್ಧ ಅವನಿಗಿರ್ತಕ್ಕಂಥ 3 ಹೆಸರುಗಳು ತಥಾಗತ, ಶಾಕ್ಯಮುನಿ ಮತ್ತು ಸಿದ್ಧಾರ್ಥ ಅಂತ. ಆತನ ಜನನ ಆಗಿದ್ದು ಸಾಮಾನ್ಯ ಶಕಪೂರ್ವ 563ರಲ್ಲಿ ಲುಂಬಿನಿಯಲ್ಲಿ, ಅದೊಂದು ಪ್ಲೇಸ್, ಅದು ಎಲ್ಲಿ ಬರುತ್ತೆ ಅಂದರೆ ನೇಪಾಳದಲ್ಲಿ. ಇನ್ನು 29ನೇ ವಯಸ್ಸಿನಲ್ಲಿ ಮನೆಯನ್ನು ತ್ಯಜಿಸ್ತಾನೆ ಮಹಾಪರಿತ್ಯಾಗಗೋಸ್ಕರವಾಗಿ. ಆತನ ತಂದೆ ಶುದ್ಧೋಧನ, ತಾಯಿ ಬಂದ್ಬಿಟ್ಟು ಮಾಯಾದೇವಿ, ಇನ್ನು ಆತನ ಪತ್ನಿ ಯಶೋಧರ ಮತ್ತು ಪುತ್ರ ರಾಹುಲ ಅಂತ ಹೇಳಿ ಮರಣ ಹೊಂದಿದ್ದು ಕುಶಿನಗರದಲ್ಲಿ. ಅಂದರೆ ಅದನ್ನು ಮಹಾಪರಿನಿರ್ವಾಣ ಅಂತ ಹೇಳ್ತಾರೆ, ಆ ಮರಣ ಹೊಂದಂಥ ಒಂದು ಅವಧಿಯನ್ನು ಅಥವಾ ಆ ಒಂದು ಕ್ರಿಯೆಯನ್ನು ಮಹಾಪರಿನಿರ್ವಾಣ ಅಂತ ಹೇಳುವಂಥದ್ದು. ಮೊದಲು ಧರ್ಮದ ಉಪದೇಶವನ್ನು ಮಾಡಿದ್ದು ಸಾರನಾಥದಲ್ಲಿ, ಅದರ ಹೆಸರು ಬಂದುಬಿಟ್ಟು ಧರ್ಮಚಕ್ರ ಪ್ರವರ್ತನ ಅಂತ ಹೇಳ್ತಾರೆ. ಎಲ್ಲಿ ಜ್ಞಾನೋದಯ ಅಂತ ಬೋಧಿ ವೃಕ್ಷ, ಬುದ್ಧಗಯ ಅಂದರೆ ಬಿಹಾರದ ಗಯದಲ್ಲಿ ಆ ಬೋಧಿ ವೃಕ್ಷದ ಕೆಳಗಡೆ ಆತನಿಗೆ ಅಲ್ಲಿ ಅಂದರೆ ಮನ ಪರಿವರ್ತನೆ ಆಗುವಂತಂದರೆ ಒಂದು ಜ್ಞಾನೋದಯವನ್ನು ಸ್ವೀಕಾರ ಮಾಡೋದಂತಂದರೆ ಜ್ಞಾನೋದಯ ಆಯಿತು ಅಂತ. ನೆಕ್ಸ್ಟ್ ಇಷ್ಟೆಲ್ಲ ಆದಮೇಲೆ ಈಗ ಗೌತಮ ಬುದ್ಧನ ಕೆಲವೊಂದು 6 ಸತ್ಯಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ತೀನಿ ಈಗ. ಭಾಳ ಪ್ರಮುಖವಾದ ಅಂಶಗಳು ಏನಿದೆ ಅಂತ ಇಲ್ಲಿ ಅವನೇನು ಹೇಳ್ತಾನೆ. 6 ಸತ್ಯಗಳು ಗೌತಮ ಬುದ್ಧ. ಜಗತ್ತು ದುಃಖಮಯವಾಗಿದೆ ಅಂತ ಹೇಳ್ತಾನೆ. ಆಸೆಯೇ ದುಃಖಕ್ಕೆ ಮೂಲ. ಆಸೆಯನ್ನು ಗೆದ್ದು ದುಃಖವನ್ನು ದಾಟಬಹುದು. ಆಶೆಯೇ ವಿಮುಕ್ತಿಗಾಗಿ ಅಷ್ಟಾಂಗಿಕ ಮಾರ್ಗ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಆಶೆಯ ವಿಮುಕ್ತಿಗಾಗಿ ಅಷ್ಟಾಂಗಿಕ ಮಾರ್ಗ ಅಂತ ಹೇಳ್ತಾನೆ. ಬಟ್ ಆದರೆ ಎಗೇನ್ ಮತ್ತೆ ಸುಮಾರು 8 ಅಷ್ಟಾಂಗಿಕ ಮಾರ್ಗಗಳನ್ನು ಒಂದು ಕಡೆ ಹೇಳ್ತಾನೆ. ಒಂದು ಕಡೆ 6 ಸತ್ಯಗಳಲ್ಲಿ ಆಸೆಯ ವಿಮುಕ್ತಿಗಾಗಿ ಅಷ್ಟಾಂಗಿಕ ಮಾರ್ಗ ಅಂತ ಹೇಳಿದಂಥ ಗೌತಮ ಬುದ್ಧ ಎಗೇನ್ ಮತ್ತೆ 8 ಅಷ್ಟಾಂಗಿಕ ಮಾರ್ಗಗಳನ್ನು ಆತ ಹೇಳ್ತಾನೆ. ಅದರಲ್ಲಿ ಭಾಳ ಪ್ರಮುಖವಾಗಿ ನೋಡಿ ಕೊಟ್ಟಿದ್ದಾರೆ ಇಲ್ಲಿ. ಒಳ್ಳೆಯ ನಡತೆ, ಮಾತು, ನೋಟ, ಬದುಕು, ಪ್ರಯತ್ನ, ನೆನಪು, ನಿರ್ಧಾರ ಮತ್ತು ಚಿಂತನೆ. ಇಷ್ಟು ಅಷ್ಟಾಂಗಿಕ ಮಾರ್ಗಗಳು. ಇವೆಲ್ಲವೂ ಕೂಡ ಆಸೆಯ ವಿಮುಕ್ತಿಗಾಗಿ ಸಹಾಯವನ್ನು ಮಾಡುತ್ತೆ, ಆಯಿತಾ. ಅದನ್ನು ವಿಮುಕ್ತಿಗೊಳಿಸೋಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ ಅಂತ ಇಷ್ಟು ಮಾರ್ಗಗಳು, ಆಯಿತಾ. ನೆಕ್ಸ್ಟು ಇನ್ನು ಪಂಗಡಗಳು. ಇಲ್ಲಿ ಯಾವ್ಯಾವ ಪಂಗಡ ಬರುತ್ತೆ ಅಂತ ಇಲ್ಲಿ ನೋಡಿ. ಮೊದಲನೇದು ಹೀನಾಯಾನ ಮತ್ತು ಮಹಾಯಾನ ಅಂತ ಬರುತ್ತೆ, ಭಾಳ ಪ್ರಮುಖವಾಗಿ ಪಂಗಡಗಳು. ಇನ್ನು ತ್ರಿಪಿಟಕಗಳು ಅಂದರೆ ಯಾವ್ದು ಬರುತ್ತೆ ಅಂತ ಸುತ್ತ ಪಿಟಕ, ವಿನಯ ಪಿಟಕ ಮತ್ತು ಅಭಿಧಮ ಪಿಟಕ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಇವೆಲ್ಲ ಕೇಳ್ಬೋದು ನಿಮಗೆ. ಪಂಗಡಗಳು ಅಂದರೆ 2 ಹೀನಾಯಾನ ಮತ್ತು ಮಹಾಯಾನ ಅಂತ. ತ್ರಿಪಿಟಕಗಳು ಅಂದರೆ ಒಂದು 3 ಬರುತ್ತೆ, ಸುತ್ತ ಪಿಟಕ, ವಿನಯ ಪಿಟಕ, ಅಭಿಧಮ ಪಿಟಕ ಅಂತ. ನಿಮಗೆ ಕ್ವಶನ್ ಹೆಂಗೆ ಕೇಳ್ಬೋದು ಟಿಯಲ್ಲಿ, ಈ ಕೆಳಕಂಡವುಗಳಲ್ಲಿ ಐ ಥಿಂಕ್ ಸರಿ ಅಲ್ಲದ ಒಂದು ತ್ರಿಪಿಟಕವನ್ನು ತೆಗೆಯಿರಿ ಅಂತ ಕೇಳ್ಬೋದು, ಅಥವಾ ಸರಿಯಲ್ಲದ ಒಂದು ತ್ರಿಪಿಟಕವನ್ನು ಹೆಸರಿಸಿ ಅಂತ ಕೇಳ್ಬೋದು. ಈ 3 ತ್ರಿಪಿಟಕಗಳ ಜೊತೆಗೆ ಯಾವುದಾದ್ರೂ ಬೇರೆ ತ್ರಿಪಿಟಕ ಅಲ್ಲದೆ ಇರತಕ್ಕಂಥ ಒಂದು ಪಾಯಿಂಟ್ ಕೊಟ್ಬಿಟ್ಟು ನಿಮಗೆ MCQ ಟೈಪಲ್ಲಿ ಕ್ವಶನ್ ಕೇಳ್ಬೋದು. ಹಾಗಾಗಿ
ಈ 3 ತ್ರಿಪಿಟಕಗಳ ಒಂದು ಬಗ್ಗೆ ಪರಿಚಯ ಇರಬೇಕು ನಿಮಗೆ. ಸುತ್ತ ಪಿಟಕ, ವಿನಯ ಪಿಟಕ ಮತ್ತು ಅಭಿಧಮ್ಮ ಪಿಟಕ. ಇದಿಷ್ಟು ಗೌತಮ ಬುದ್ಧ ಮತ್ತು ಈ ಬೌದ್ಧ ಧರ್ಮದ ಬಗ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಗಳು. ಸೊ ಈಗ ಜೈನ ಧರ್ಮಕ್ಕೆ ಬರೋಣ. ಇಲ್ಲಿ ಏನು ಭಾಳ ಪ್ರಮುಖವಾದಂಥ ಅಂಶಗಳಿದೆ ಅಂತ ಇಲ್ಲಿ. ಸೊ ಜೈನ ಧರ್ಮ. ಸೊ ಜೈನ ಧರ್ಮವನ್ನು ಸ್ಥಾಪನೆ ಮಾಡಿದ ಯಾರಪ್ಪ ಅಂದರೆ ಋಷಭನಾಥ ಅಂದ್ಬಿಟ್ಟು, ಆತನೇ ಮೂಲ ಸಂಸ್ಥಾಪಕ. 23ನೇ ತೀರ್ಥಂಕರ ಯಾರಪ್ಪ ಅಂದರೆ ಜೈನ ಧರ್ಮದ 23ನೇ ತೀರ್ಥಂಕರ ಪಾರ್ಶ್ವನಾಥ. ಇನ್ನು 24ನೇ ತೀರ್ಥಂಕರ ಯಾರಪ್ಪ ಅಂದರೆ ಅದು ವರ್ಧಮಾನ ಮಹಾವೀರ ಅಂತ. ಕನ್ಫ್ಯೂಸ್ ಆಗಬೇಡಿ. ಸೊ ವರ್ಧಮಾನ ಮಹಾವೀರನ ತಗೊಂಡೋಗ್ಬಿಟ್ಟು ಪಾರ್ಶ್ವನಾಥ ಅಂತ ಅನ್ಕೋತಾರೆ 24ನೇ ತೀರ್ಥಂಕರನ್ನು. 23ನೇ ತೀರ್ಥಂಕರ ಯಾರು ಅಂದರೆ ಮಹಾವೀರ ಅನ್ಕೋತಾರೆ. ಗೊಂದಲ ಮಾಡ್ಕೋಬೇಡಿ, ಆರ್ಡರ್ ವೈಸ್ ಓದ್ಕೊಳ್ಳಿ ಯಾವಾಗಲೂ, ಆಯಿತಾ. ನೋಡಿ, ಜೈನ ಧರ್ಮದ ಮೂಲ ಸಂಸ್ಥಾಪಕ ಯಾರು ಅಂತ ಹೇಳಿದ್ರೆ ಋಷಭನಾಥ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. 23ನೇ ತೀರ್ಥಂಕರ ಯಾರು ಅಂದರೆ ಪಾರ್ಶ್ವನಾಥ. ಇನ್ನು 24ನೇ ತೀರ್ಥಂಕರ ಯಾರಪ್ಪ ಅಂದರೆ ವರ್ಧಮಾನ ಮಹಾವೀರ ಅಲ್ಲಿ ಬರುವಂಥದ್ದು, ಆಯಿತಾ. ಸೊ ಇನ್ನು ವರ್ಧಮಾನ ಮಹಾವೀರನ ತಂದೆ ಬಂದು ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ. 30ನೇ ವಯಸ್ಸಿನಲ್ಲಿ ಸತ್ಯದ ಅನ್ವೇಷಣೆಗೋಸ್ಕರ ಆತ ಹುಡುಕಾಟವನ್ನು ನಡೆಸಲಿಕ್ಕೆ ಆರಂಭ ಮಾಡ್ತಾನೆ. ಯಾರು? ವರ್ಧಮಾನ ಮಹಾವೀರ. ಅಂದರೆ ತನ್ನ 30ನೇ ವಯಸ್ಸಿನಲ್ಲಿ. ಬೇಕಾದ್ರೆ ಅದನ್ನು ಒಂದು ಮಹಾಪರಿತ್ಯಾಗ ಅಂತ ಅಂದ್ಕೊಂಡ್ರೆ ಏನು ತಪ್ಪಾಗಲ್ಲ. ಕೈವಲ್ಯ ಜ್ಞಾನ ಅಂದರೆ 42ನೇ ವಯಸ್ಸಿನಲ್ಲಿ ಆತ ಕೈವಲ್ಯ ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ, ಜಿನನಾಗ್ತಾನೆ ಅಂತ. ಅಂದರೆ ಜ್ಞಾನವನ್ನು ಪಡ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಅದು. ಸೊ ಜಿನ ಅಂದರೆ ಏನು? ಮೋಹವನ್ನು ಗೆದ್ದವನು ಅಂತ. ಅಂದರೆ ಮೋಹ ಅಂತ ಅಂದ್ಕೊಳ್ಳಿ ಅಥವಾ ವ್ಯಾಮೋಹ ಅಂತ ಅಂದ್ಕೊಳ್ಳಿ. ಯಾವುದೇ ಐಷಾರಾಮದ ಜೀವನದಿಂದ ಒಂದು ಮುಕ್ತಿಯನ್ನು ಪಡೆಯುವುದು ಅಂತ, ವಿಮುಕ್ತಿ ಆಗೋದು ಅಂತ ಅಷ್ಟೇ ಇಲ್ಲಿ ಜಿನ ಅಂದರೆ, ಆಯಿತಾ. ಸೊ ದೇಹ ತ್ಯಾಗ ಅಂದರೆ 72ನೇ ವರ್ಷದಲ್ಲಿ ಆತ ತನ್ನ ದೇಹವನ್ನು ತ್ಯಾಗ ಮಾಡೋದು. ಇಸ್ ನಥಿಂಗ್ ಬಟ್ ಒಂದು ಮಹಾಪರಿನಿರ್ವಾಣ ಅಂತ ಅಂದ್ಕೊಂಡ್ರೆ ಏನು ತಪ್ಪಿಲ್ಲ ಅದನ್ನು. ಸೊ ಬಿಹಾರದ ಪಾವಪುರಿಯಲ್ಲಿ ಅವನು ತನ್ನ ದೇಹ ತ್ಯಾಗವನ್ನು ಮಾಡೋದು, ಅಂದರೆ ಮರಣ ಹೊಂದೋದು ತನ್ನ 72ನೇ ವರ್ಷದಲ್ಲಿ ಅಂತ. ಇದು ವರ್ಧಮಾನ ಮಹಾವೀರನ ಬಗ್ಗೆ ಒಂದಷ್ಟು ಭಾಳ ಪ್ರಮುಖವಾದಂಥ ಸಂಕ್ಷಿಪ್ತವಾದ ಮಾಹಿತಿಗಳು. ಕ್ವಿಕ್ಕಾಗಿ ಹೇಳಿಬಿಡ್ತೀನಿ ಈಗ. ಸೊ ಮೂಲ ಸಂಸ್ಥಾಪಕ ಋಷಭನಾಥ, 23ನೇ ತೀರ್ಥಂಕರ ಬಂದು ಪಾರ್ಶ್ವನಾಥ, 24ನೇ ತೀರ್ಥಂಕರ ಬಂದು ಮಹಾವೀರ, ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ. 30ನೇ ವಯಸ್ಸಿನಲ್ಲಿ ಸತ್ಯಾನ್ವೇಷಣೆಯ ಹುಡುಕಾಟ, ಕೈವಲ್ಯ ಜ್ಞಾನ. 42ನೇ ವಯಸ್ಸಿನಲ್ಲಿ ಜಿನನಾಗ್ತಾನೆ. ಇನ್ನು ಜಿನ ಅಂದರೆ ಮೋಹವನ್ನು ಗೆದ್ದವನು ಅಂತ ಅರ್ಥ. ದೇಹತ್ಯಾಗ ಬಿಹಾರದ ಪಾವಪುರಿಯಲ್ಲಿ 72ನೇ ವಯಸ್ಸಿನಲ್ಲಿ. ಇನ್ನು ಈ ವರ್ಧಮಾನ ಮಹಾವೀರನ ಬೋಧನೆಗಳ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಅಲ್ಲಿ ಬುದ್ಧನ ಒಂದು 6 ಸತ್ಯಗಳು ಮತ್ತು ಅಷ್ಟಾಂಗಿಕ ಮಾರ್ಗಗಳನ್ನು ನಾವು ನೋಡಿದ್ವಿ ನಾವು. ಈಗ ಇಲ್ಲಿ ಸೊ ವರ್ಧಮಾನ ಮಹಾವೀರನ ಬೋಧನೆಗಳು ಮತ್ತು ಆತನ ತ್ರಿರತ್ನಗಳು ಏನು ಹೇಳುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಈಗ ಕ್ವಿಕ್ಕಾಗಿ. ನೋಡಿ, ಅವನ ಬೋಧನೆಗಳಲ್ಲಿ ಯಾವ್ದು ಬರುತ್ತೆ? ವರ್ಧಮಾನ ಮಹಾವೀರಂದು ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ ಅಂತ ಸುಮಾರು 5 ಬೋಧನೆಗಳು ಭಾಳ ಪ್ರಮುಖವಾಗಿ. ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಇನ್ನು ತ್ರಿರತ್ನಗಳು ಅಂದರೆ ಯಾವುದು? ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಚಾರಿತ್ರ್ಯ ಅಂತ, ಆಯಿತಾ. ಇದನ್ನು ನಿಮಗೆ ಒಂದಿಶಿ ಬರೆಯಿರಿಯ ಒಂದು ವಿಭಾಗದಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ TETಯಲ್ಲಿ. ಹಾಗಾಗಿ ಸೊ ದಯಮಾಡಿ ಅವುಗಳನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಚಾರಿತ್ರ್ಯ ಅಂತ. ಇನ್ನು ಈ ಜೈನ ಧರ್ಮದ ಕೆಲವೊಂದು ಪಂಗಡಗಳು, ಸೊ ಅಲ್ಲೂ ಕೂಡ ಹೀನಯಾನ ಮಹಾಯಾನ ಅಂತಕ್ಕಂಥದ್ದು ಬೌದ್ಧ ಧರ್ಮದ ಪಂಗಡಗಳಾದರೆ, ಸೊ ಜೈನ ಧರ್ಮದಲ್ಲಿ 2 ಬರುತ್ತೆ. ಒಂದು ಶ್ವೇತಾಂಬರರು, ಇನ್ನೊಂದು ದಿಗಂಬರರು ಅಂತ. ಶ್ವೇತಾಂಬರರು ಅಂದರೆ ಯಾರು? ಬಿಳಿಯ ಉಡುಪು ಧರಿಸುವವರು ಅಂತ. ದಿಗಂಬರರು ಅಂದರೆ ಯಾರು? ಬಟ್ಟೆಯನ್ನೇ ಧರಿಸಿದವರು ಅಂತ, ಆಯಿತಾ. ಸಿಂಪಲ್ಲಾಗಿ ಶ್ವೇತಾಂಬರರು ಬಿಳಿಯ ಒಂದು ಉಡುಪನ್ನು ಧರಿಸುವವರು, ಇನ್ನು ದಿಗಂಬರರು ಅಂದರೆ ಬಟ್ಟೆಯನ್ನು ಧರಿಸ್ತಾ ಇರೋರು ಅಂತ. ಸೊ ನೆಕ್ಸ್ಟು ಮಹಾವೀರನ ವಿಚಾರಗಳನ್ನು 12 ಗ್ರಂಥಗಳಲ್ಲಿ ಸಂಗ್ರಹಿಸಲಾಗಿತ್ತು ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಮಹಾವೀರನ ಗ್ರಂಥಗಳನ್ನು ಅಥವಾ ಮಹಾವೀರನ ವಿಚಾರಗಳನ್ನು ಸುಮಾರು 12 ಗ್ರಂಥಗಳಲ್ಲಿ ಸಂಗ್ರಹಿಸಲಾಯಿತು. ಇವುಗಳನ್ನು ಜೈನರು 12 ಅಂಗಗಳು ಅಂತ ಹೇಳಿದ್ದಾರೆ. ಸೊ 12 ಗ್ರಂಥಗಳಲ್ಲಿ ಯಾವಾಗ ಆತನ ಒಂದು ವಿಚಾರಧಾರೆಯನ್ನು, ಆತನ ಸಿದ್ಧಾಂತಗಳನ್ನು, ತತ್ವಗಳನ್ನು ಯಾವಾಗ ಅಷ್ಟು ಗ್ರಂಥಗಳಲ್ಲಿ ಅದನ್ನು ಸ್ಟೋರ್ ಮಾಡ್ತಾರೋ, ಸೊ ಜೈನರು ಏನು ಮಾಡ್ತಾರೆ, ಅವುಗಳನ್ನು 12 ಅಂಗಗಳು ಅಂತಕ್ಕಂಥ ಹೆಸರಿಂದ ಕರೀಲಿಕ್ಕೆ ಅವರು ಆರಂಭ ಮಾಡ್ತಾರೆ, ಆಯಿತಾ. ಸೊ ಇದಿಷ್ಟು ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟೆ. ಈಗ ಭಾಳ ಪ್ರಮುಖವಾಗಿ ನಿಮಗೆ ಮತ ಪ್ರವರ್ತಕರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಲೇಬೇಕು. ಇದ್ರ ಬಗ್ಗೆ ಕೂಡ ಖಂಡಿತವಾಗಲೂ ಒಂದಷ್ಟು ಪ್ರಶ್ನೆ ಬಂದೇ ಬರುತ್ತೆ ನಿಮಗೆ. ನೋಡಿ, ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಬಸವೇಶ್ವರ ಮತ್ತು ಅವರ ಸಿದ್ಧಾಂತಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಈಗ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ ಈ ಸಿದ್ಧಾಂತಗಳಲ್ಲಿ ಮತ್ತು ಪ್ರತಿಪಾದಕರ ಬಗ್ಗೆ ಪ್ರಶ್ನೆ ಅಂತೂ ಖಂಡಿತವಾಗ್ಲೂ ಎಲ್ಲಾದರೂ ಒಂದು ಮೂಲೆಯಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಆಯಿತಾ. ಅದಕ್ಕೆ ನಾನು TETಯ ಮೇನ್ ಸಿಲೆಬಸ್ ಕಂಟೆಂಟ್ ಎತ್ಕೊಂಡು ನಿಮಗೆ ಕೆಲವೊಂದು ಪ್ರಮುಖವಾದ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಮತ ಪ್ರವರ್ತಕರಲ್ಲಿ ನೋಡಿ, ಮೊದಲಿಗೆ ಬಂದು ಶಂಕರಾಚಾರ್ಯರು. ಈಗ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ಶಂಕರಾಚಾರ್ಯರು ಸೊ ಅವರು ಹುಟ್ಟಿದ್ದು ಕೇರಳದ ಕಾಲಡಿ ಗ್ರಾಮದ ನಂಬೂದರಿ ಬ್ರಾಹ್ಮಣ ಕುಟುಂಬದಲ್ಲಿ. ಕೇರಳದ ಕಾಲಡಿ ಗ್ರಾಮದ ನಂಬೂದರಿ ಬ್ರಾಹ್ಮಣ ಅಂತಕ್ಕಂಥ ಒಂದು ಕುಟುಂಬದಲ್ಲಿ ಅವ್ರ ಜನನ ಆಗುತ್ತೆ. ಇನ್ನು ಅವರ ತಂದೆ ಶಿವಗುರು, ತಾಯಿ ಆರ್ಯಾಂಬ. ಇನ್ನು ಅವರ ಗುರುಗಳು ಗೋವಿಂದ ಭಗವತ್ಪಾದರು ಅಂತ. ಅವರ ಗುರುಗಳು ಯಾರು? ಗೋವಿಂದ ಭಗವತ್ಪಾದರು. ಇನ್ನು ಸಿದ್ಧಾಂತ ಅದ್ವೈತ ಸಿದ್ಧಾಂತ. ಸೊ ಶಂಕರಾಚಾರ್ಯ ಸಿದ್ಧಾಂತ ಅಂದ್ರೇನು? ಅದ್ವೈತ ಅಂತ. ನೋಡಿ, ಕನ್ಫ್ಯೂಸ್ ಆಗಿಬಿಡಿ. ಅದ್ವೈತ ಅಂದ್ರೇನು? ಒಂದೇ ಅಂತ ಅರ್ಥ ಆಗುತ್ತೆ.
ದ್ವೈತ ಅಂದರೆ ಏನು, ದ್ವಿ ಅಂತ ಬರುತ್ತೆ, ದ್ವೈತ ಅಂದರೆ ಎರಡಾಗುತ್ತೆ ಅಂತ ನಾನು ಹೇಳ್ತೀನಿ ಯಾವ್ಯಾವ ಕಾನ್ಸೆಪ್ಟು ಅಂತ. ಸೊ ಈಗ ಶಂಕರಾಚಾರ್ಯರ ಪ್ರಕಾರವಾಗಿ ಅದ್ವೈತ ಅಂದರೆ ಏನು ಅಂತ ಆಗಿದ್ರು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಅದ್ವೈತ ಅಂದರೆ ಏಕ ಅಥವಾ ಒಂದೇ ಅಂತ ಅರ್ಥ. ಇದರ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಯಾವುದೇ ಕಾರಣಕ್ಕೂ ಎರಡು ಬೇರೆಯಲ್ಲವು, ಸೊ ಎರಡು ಒಂದೇ ಅಂತ ಹೇಳ್ತಾರೆ. ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಮಿಥ್ಯ ಅಂತ ನೋಡಿ. ಈ ಒಂದು ಸಾಲನ್ನು ಕೊಟ್ಬಿಟ್ಟು ಇದು ಯಾರ ಹೇಳಿಕೆ ಆಗಿದೆ ಅಂತ ಕೇಳ್ತಾರೆ. ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಮಿಥ್ಯ ಅಂತ ಇದೊಂದು ಸ್ಟೇಟ್ಮೆಂಟ್ ಮಾಡಿಬಿಟ್ಟು, ಸೊ ಇದರ ಯಾರು ಸ್ಟೇಟ್ಮೆಂಟು ಅಂತ ಕೇಳಿದಾಗ ನೀವು ಭಾಳ ಈಸಿಯಾಗಿ ಬರೀಬೇಕು. ಅದನ್ನು ನೀವು ಗೆಸ್ ಮಾಡ್ಬೋದು MCQನಲ್ಲಿ, ದಟ್ ಈಸ್ ಶಂಕರಾಚಾರ್ಯರು ಅಂತ. ಸೊ ಅದ್ವೈತ ಸಿದ್ಧಾಂತ ಪ್ರತಿಪಾದಕರು ಯಾರು ಅಂದರೆ ಶಂಕರಾಚಾರ್ಯರು. ಜೀವಾತ್ಮ ಮತ್ತು ಪರಮಾತ್ಮನ ಬಗ್ಗೆ ಹೇಳಿದವರು ಯಾರಪ್ಪ ಅಂದರೂ ಕೂಡ ಅದು ಶಂಕರಾಚಾರ್ಯರೇ, ಎರಡು ಒಂದೇ ಅಂತ ಹೇಳಿದ್ದು. ಇನ್ನು ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಮಿಥ್ಯ ಅಂತ ಹೇಳಿದ್ದು ಕೂಡ ಶಂಕರಾಚಾರ್ಯರೇ. ನೋಡಿ, ಅಂದರೆ ಹಲವಾರು ಮಜಲುಗಳಲ್ಲಿ ನಾವು ಒಂದು ಕಾನ್ಸೆಪ್ಟನ್ನು ಓದ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಅವಾಗ ಏನಾಗುತ್ತೆ, ಪ್ರಶ್ನೆಯನ್ನು ಹೇಗೆ ಕೇಳಿದ್ರು ಕೂಡ ಭಾಳ ಸುಲಭವಾಗಿ ಆನ್ಸರ್ ಮಾಡಲಿಕ್ಕೆ ನಮಗೆ ಅವಕಾಶ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್. ಸೊ ಇವರಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಏನೆಲ್ಲ ಅಂಶಗಳಿದೆ. ಜೀವಾತ್ಮನಿಗೆ ಪ್ರತ್ಯೇಕ ಅಸ್ತಿತ್ವವಿಲ್ಲವೆಂದು ಪ್ರತಿಪಾದಿಸಿದಂಥ ಶಂಕರರು ಇದನ್ನೇ ನಾನೇ ಬ್ರಹ್ಮನು ಅಥವಾ ಅಹಂ ಬ್ರಹ್ಮಾಸ್ಮಿ ಎಂಬುದಾಗಿ ಪ್ರತಿಪಾದಿಸಿದರು ಅಂತ ನೋಡಿ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ದು ಕೂಡ ಶಂಕರಾಚಾರ್ಯ. ನೋಡಿ ಎಷ್ಟು ಕಾನ್ಸೆಪ್ಟ್ ಇವರಿಗೆ. ಒಂದು ಕಡೆ ಏನು ಹೇಳ್ತಾರೆ ಅವರು, ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ ಎಲ್ಲ ಒಂದೇ ಅಂತ ಹೇಳ್ತಾರೆ. ಸೊ ಮತ್ತೊಂದು ಕಡೆ ಬ್ರಹ್ಮನೊಬ್ಬನೇ ಸತ್ಯ, ಉಳಿದೆಲ್ಲವೂ ಕೂಡ ಮಿಥ್ಯೆ ಅಂತಾರೆ. ಮತ್ತೊಂದು ಕಡೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ದು ಕೂಡ ಇಲ್ಲಿ ಶಂಕರಾಚಾರ್ಯರು. ನೋಡಿ ಎಷ್ಟು ಕಾನ್ಸೆಪ್ಟ್ ಬರುತ್ತೆ ಇವ್ರ ಬಗ್ಗೆ. ಅಂದರೆ ಸೊ ಬೇರೆ ಬೇರೆ ಆ್ಯಂಗಲ್ಸಲ್ಲಿ ಓದ್ಕೊಂಡಾಗ ಏನಾಗುತ್ತೆ, ಇವ್ರು ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಹೇಗೆ ಕೇಳಿದ್ರು ನಾವು ಆನ್ಸರ್ ಮಾಡ್ಬೋದು. ಇನ್ನು ಶಂಕರಾಚಾರ್ಯ ರಚನೆ ಮಾಡಿದಂಥ ಗ್ರಂಥಗಳ ಬಗ್ಗೆ ಒಂದಷ್ಟು ಪರಿಚಯ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಮೊದಲನೇದು ಶಂಕರ ಭಾಷ್ಯ, ಆನಂದ ಲಹರಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ವಿವೇಕ ಚೂಡಾಮಣಿ, ಸೊ ಪ್ರಬುದ್ಧ ಸುಧಾಕರ ಅಂತ. ಒಂದು 4 ಸಲ ಓದ್ಕೊಬಿಟ್ರೆ ಅದು ಮೈಂಡಲ್ಲಿ ಸ್ಟೋರ್ ಆಗ್ಬಿಡ್ತೀನಿ ನಿಮಗೆ. ನೋಡಿ ಈಗಲೇ ಒಂದು 4 ಹೇಳ್ಬಿಡ್ತೀನಿ ಬೇಕಾದ್ರೆ ನಾನು. ಶಂಕರ ಭಾಷ್ಯ, ಸೊ ಆನಂದ ಲಹರಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ವಿವೇಕ ಚೂಡಾಮಣಿ ಮತ್ತು ಪ್ರಬುದ್ಧ ಸುಧಾಕರ ಅಂತ ಹೇಳಿ ಒಂದು 4 ಸಲ ಓದ್ಕೊಬೇಡಿ, ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಆಮೇಲೆ ನೋಡಿ ಇಲ್ಲೊಂದಿದೆ, ಅವ್ರದ್ದೊಂದು ಸ್ತೋತ್ರ ಬರುತ್ತೆ, ಭಾಳ ಫೇಮಸ್ ಆಗಿರ್ತಕ್ಕಂಥ ಒಂದು ಸ್ತೋತ್ರ ಅದು. ಅದನ್ನು ಕೂಡ ಕೇಳ್ತಾರೆ. ಭಜಗೋವಿಂದಂ ಅಂತಕ್ಕಂಥ ಸ್ತೋತ್ರವನ್ನು ಯಾರು ರಚನೆ ಮಾಡಿದ್ರು ಅಂದರೂ ಕೂಡ ಶಂಕರಾಚಾರ್ಯ. ನೋಡಿ ಎಷ್ಟು ವಿಚಾರಗಳಿದೆ ಇವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ. ಭಜಗೋವಿಂದಂ ಸ್ತೋತ್ರವು ಅತ್ಯಂತ ಜನಪ್ರಿಯವಾಗಿದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂಥ ಪೀಠಗಳನ್ನು ಸೊ ಬದರಿಯಲ್ಲಿ ಜ್ಯೋತಿರ್ಪೀಠ, ದ್ವಾರಕದಲ್ಲಿ ಕಾಳಿಕ ಪೀಠ, ಪುರಿಯಲ್ಲಿ ಗೋವರ್ಧನ ಪೀಠ, ಶೃಂಗೇರಿಯಲ್ಲಿ ಶಾರದಾ ಪೀಠ, ಇನ್ನು ಕಂಚಿಯಲ್ಲಿ ಶಾಮಕೋಟಿ ಪೀಠ ಅಂತಕ್ಕಂಥದ್ದು. ಇದು ಕೇಳ್ತಾರೆ ಮ್ಯಾಚ್ ದ ಫಾಲೋಯಿಂಗಲ್ಲಿ. ಸೊ ಅಂದರೆ ಪಾರ್ಟ್ ಎನಲ್ಲಿ ಪೀಠಗಳ ಹೆಸರು, ಪಾರ್ಟ್ ಬಿಯಲ್ಲಿ ಪ್ಲೇಸ್ಗಳ ಹೆಸರು ಅಂತ. ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಬರೀಬೇಕಾಗುತ್ತೆ, ಅಥವಾ ಮ್ಯಾಚ್ ಮಾಡಬೇಕು ಯಾವುದಕ್ಕೆ ಸರಿ ಹೊಂದುತ್ತೆ ಅಂತ. ಸೊ ಹೆಂಗೆ ಬೇಕಾದ್ರೂ ಕೇಳ್ಬೋದು. ಬದರಿಯಲ್ಲಿ ಜ್ಯೋತಿರ್ಮಠ, ದ್ವಾರಕದಲ್ಲಿ ಕಾಳಿಕ ಮಠ, ಪುರಿಯಲ್ಲಿ ಗೋವರ್ಧನ ಪೀಠ, ಶೃಂಗೇರಿಯಲ್ಲಿ ಶಾರದಾ ಪೀಠ ಮತ್ತು ಕಂಚಿಯಲ್ಲಿ ಶಾಮಕೋಟಿ ಪೀಠ ಅಂತಕ್ಕಂಥದ್ದು ಅವರು ಸ್ಥಾಪನೆ ಮಾಡಿದಂಥ ಕೆಲವೊಂದು ಪೀಠಗಳು. ಈಗ ಶಂಕರಾಚಾರ್ಯರ ಬಗ್ಗೆ ನಿಮಗೆ ಒಂದಷ್ಟು ಭಾಳ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಗೊತ್ತಾಯಿತು. ಈಗ ರಾಮಾನುಜಾಚಾರ್ಯರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ಕಲೆ ಹಾಕೋಣ. ಇವರು ಕೂಡ ಭಾಳ ಪ್ರಮುಖವಾದಂಥ ಮತ ಪ್ರವರ್ತಕರು ಆ ಒಂದು ಕಾಲಘಟ್ಟದಲ್ಲಿ ರಾಮಾನುಜಾಚಾರ್ಯರು. ಸೊ ಇವರು ಹುಟ್ಟಿದ್ದು ತಮಿಳುನಾಡಿನ ಅಂದರೆ ಚೆನ್ನೈನ ಸಮೀಪದಲ್ಲಿ, ಈ ಪೆರಂಬದೂರು ಅಂತ ಬರುತ್ತೆ ಚೆನ್ನೈಯಲ್ಲಿ. ಸೊ ಅಲ್ಲಿ ಇವ್ರದ್ದು ಹುಟ್ಟಾಗುತ್ತೆ, ತಮಿಳುನಾಡಿಗೆ ಸೇರಿದ್ದದು. ಇನ್ನು ತಂದೆ ಬಂದು ಕೇಶವ ಸೋಮಯಾಜಿ, ಇನ್ನು ತಾಯಿ ಬಂದು ಶಾಂತಿಮತಿ ಅಂದ್ಬಿಟ್ಟು. ಅವರ ಗುರುಗಳು ಸೊ ಯಾದವ ಪ್ರಕಾಶ ಅಂತ. ಅವರ ರಾಮಾನುಜಾಚಾರ್ಯರ ಗುರುಗಳಾಗಿರ್ತಾರೆ ಅವರು, ಯಾದವ ಪ್ರಕಾಶ ಅಂದ್ಬಿಟ್ಟು. ಮೇಲುಕೋಟೆಯ ಚೆಲುವನಾರಾಯಣ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರೆ ಯಾರಪ್ಪ ಅಂದರೆ ರಾಮಾನುಜಾಚಾರ್ಯರು. ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಚೆಲುವನಾರಾಯಣ ದೇವಾಲಯ ನಿರ್ಮಾಣ ಮೇಲುಕೋಟೆ ಅಂತ. ಅಂದರೆ ಅವರ ಒಂದು ಕಾಲಘಟ್ಟದಲ್ಲಿ ನಿರ್ಮಾಣವಾದಂಥ ಒಂದು ದೇವಸ್ಥಾನ ಅದು, ಮೇಲುಕೋಟೆ ಇರತಕ್ಕಂಥದ್ದು. ಇನ್ನು ಇವ್ರ ಸಿದ್ಧಾಂತ ಬಂದು ವಿಶಿಷ್ಟಾದ್ವೈತ ಸಿದ್ಧಾಂತ. ಸೊ ಏನು ಹೇಳುತ್ತೆ ಅಂತ ವಿಶಿಷ್ಟಾದ್ವೈತ ಸಿದ್ಧಾಂತ, ಇವರ ಪ್ರಕಾರ ಜೀವ ಮತ್ತು ಪ್ರಕೃತಿ ಬ್ರಹ್ಮನಾಧೀನ, ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲಿ ನೋಡಿದ್ರೆ ಶಂಕರಾಚಾರ್ಯರು ಜೀವಾತ್ಮ ಮತ್ತು ಪರಮಾತ್ಮ ಅದು ಎರಡು ಬೇರೆ ಎಲ್ಲ ಒಂದೇ ಅಂತ ಹೇಳ್ತಾರೆ. ರಾಮಾನುಜಾಚಾರ್ಯರು ಬಂದು ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಅಧೀನ ಅಂತ, ಅದು ಬ್ರಹ್ಮನಿಗೆ ಸಂಬಂಧಪಟ್ಟಿದ್ದು, ಬ್ರಹ್ಮನ ಒಂದು ಅಧೀನದಲ್ಲಿರ್ತವೆ ಅವು. ಹಾಗಾಗಿ ಆತ್ಮ ಮತ್ತು ಪರಮಾತ್ಮ ಅಂತಕ್ಕಂಥದ್ದು ಒಂದೇ ಟೈಮಲ್ಲಿ ಅಥವಾ ಏಕಕಾಲದಲ್ಲಿ ಒಂದಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು ಇವರ ಒಂದು ವಾದ ರಾಮಾನುಜಾಚಾರ್ಯರದು. ಇನ್ನು ಇವರು ಕೆಲವೊಂದು ರಚನೆ ಮಾಡಿರ್ತಕ್ಕಂಥ ಕೃತಿಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡೆಯೋಣ. ಇಲ್ಲಿ ನೋಡಿ, ಇಲ್ಲಿದೆ ಇಲ್ಲಿ ಕೃತಿಗಳು ಅಂದ್ಬಿಟ್ಟು. ಸೊ ವೇದಾಂತ ಸಂಗ್ರಹ, ವೇದಾಂತ ಸಾರ, ವೇದಾಂತ ದೀಪಿಕಾ, ಶ್ರೀಭಾಷ್ಯ ಮತ್ತು ಗೀತಾ ಭಾಷ್ಯ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಯಾವುದಾದ್ರು ಒಂದು ಕೇಳ್ಬೋದು ನಿಮಗೆ. ಜಸ್ಟ್ ಅವ್ರು ಏನು ಕೇಳಲ್ಲ TETಯಲ್ಲಿ ಸಮ್ಟೈಮ್ಸು ವೇದಾಂತ ಸಂಗ್ರಹ ಅಂತ ಕೊಡ್ತಾರೆ. ಕೆಳಗಡೆ 4 ಆಪ್ಷನು, ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಬಸವೇಶ್ವರ ಮತ್ತು ಮಧ್ವ ಅಂತ. ಸೊ ಯಾರ್ದು ಅಂತ ಆಯ್ಕೆ ಮಾಡಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಮಾಹಿತಿ ಇರೋರು ಭಾಳ ಈಸಿಯಾಗಿ ರಾಮಾನುಜಾಚಾರ್ಯರು ಅಂತ ಗುರುತು ಮಾಡಿಬಿಡ್ತಾರೆ. ಸೊ ಹಾಗೆ ಪ್ರತಿಯೊಬ್ಬ ಮತ ಪ್ರವರ್ತಕರ ರಚನೆ ಮಾಡಿದಂಥ ಕೆಲವೊಂದು ಸ್ತೋತ್ರಗಳಾಗಿರ್ಬೋದು, ಜನಪ್ರಿಯ ಕೃತಿಗಳಾಗಿರ್ಬೋದು, ಅವುಗಳ ಬಗ್ಗೆ ಅವಶ್ಯ ನೀವು ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ, ಯಾವ್ಯಾವ್ದು ರಚನೆ ಮಾಡಿದ್ದಾರೆ ಅಂತ. ಸೊ ಈಗ ರಾಮಾನುಜಾಚಾರ್ಯರು ಬಂದು ವೇದಾಂತ ಸಂಗ್ರಹ, ವೇದಾಂತ ಸಾರ, ವೇದಾಂತ ದೀಪಿಕಾ, ಶ್ರೀಭಾಷ್ಯ ಮತ್ತು ಗೀತಾ ಭಾಷ್ಯ ಅಂತ. ನೋಡಿ ಇವೆರಡು ಪ್ರಾಸಬದ್ಧವಾಗಿದೆ, ಶ್ರೀಭಾಷ್ಯ ಮತ್ತು ಗೀತಾ ಭಾಷ್ಯ ಅಂತ. ಸೊ ನೀಟಾಗಿ ನೆನಪಿಟ್ಕೊಳ್ಬೋದು. ಇನ್ನು ಉಳಿದಿದ್ದನ್ನು ಒಂದು 4-5 ಸಲ ಓದ್ಕೊಬಿಡಿ, ಅದು ನೆನಪಿಟ್ಟಿರ್ತೀರ, ಸಿಂಪಲ್ ಅಷ್ಟೇ.
ಇನ್ನು ದಕ್ಷಿಣ ಭಾರತದಲ್ಲಿನ ಕೆಲವು ಪ್ರಮುಖ ಶ್ರೀ ವೈಷ್ಣವ ಮಠಗಳು ಅಂತ. ವೈಷ್ಣವ ಮಠಗಳು ದಕ್ಷಿಣ ಭಾರತದಲ್ಲಿನ ಕೆಲವು ಪ್ರಮುಖ ವೈಷ್ಣವ ಮಠಗಳು ಯಾವ್ಯಾವುದು ಅಂತ ಒಂದು ಕಡೆ ನೋಡೋಣ. ಈಗ ಯಾವ್ಯಾವ್ದು ಬರುತ್ತೆ ಅಂತ ಇಲ್ಲಿ ನೋಡಿ. ಇಲ್ಲಿ ಮೊದಲನೇದು ದಕ್ಷಿಣ ಭಾರತದಲ್ಲಿ ಕೆಲವೊಂದು ಪ್ರಮುಖವಾದಂಥ ಶ್ರೀ ವೈಷ್ಣವ ಮಠಗಳ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಹಾಕೋದಾದರೆ ನೋಡಿ, ಯತಿರಾಜ ಮಠ ಅಂತಿದೆ, ಅದು ಬಂದುಬಿಟ್ಟು ಮೇಲುಕೋಟೆಯಲ್ಲಿ ಶ್ರೀ ಪೆರಂಬದೂರಲ್ಲಿ ಬರುತ್ತೆ ಅದು. ಇನ್ನು ಪರಕಾಲ ಮಠ ಬಂದು ಮೈಸೂರಲ್ಲಿದೆ, ಅದು. ಅಹೋಬಲ ಮಠ ಬಂದು ಅಹೋಬಲದಲ್ಲಿದೆ. ಆಂಡವನ್ ಮಠ ಬಂದು ಶ್ರೀರಂಗಂನಲ್ಲಿ. ಇನ್ನು ವಾಮ್ಯ ಮಲೈ ಮಠ ಬಂದು ಸುಬೀಂದ್ರನಲ್ಲಿ ಇರುವಂಥದ್ದು. ಸೊ ಇದಿಷ್ಟು ರಾಮಾನುಜಾಚಾರ್ಯರಿಗೆ ಸಂಬಂಧಪಟ್ಟಂಥ ಒಂದು ಅಂಕಿಅಂಶಗಳು. ಅವರ ಅವಧಿಯಲ್ಲಿ ದಕ್ಷಿಣ ಭಾರತದಲ್ಲಿದ್ದಂಥ ಅವರು ನಿರ್ಮಾಣ ಮಾಡಿದಂಥ ಕೆಲವೊಂದು ಮಠಗಳು, ಸ್ಥಾಪನೆ ಮಾಡಿದಂಥ ಮಠಗಳು ಇವೆಲ್ಲವೂ ಕೂಡ. ಸೊ ಯತಿರಾಜ ಮಠ ಮೇಲ್ಕೋಟೆಯಲ್ಲಿ ಪೆರಂಬದೂರು ಅಂತ ಬರುತ್ತೆ ಅಲ್ಲಿ. ಪರಕಾಲ ಮಠ ಬಂದು ಮೈಸೂರು. ಅಹೋಬಲ ಮಠ ಬಂದು ಅಹೋಬಲ. ಆಂಡವನ್ ಮಠ ಬಂದು ಶ್ರೀರಂಗಮ್ಮು. ವಾಮೈ ಮಲೆ ಮಠ ಬಂದು ಸುಬೀಂದ್ರಮ್ ಅಂತ. ಈ ಹೆಸರುಗಳು ನಿಮಗೆ ಕಿವಿಗೆ ಬೀಳ್ತು, ಎಲ್ಲಾದರೂ ಓದಬೇಕಾದ್ರೆ ಅಂದರೆ ನಿಮ್ಗೆ ಗೊತ್ತಾಗ್ಬಿಡೋದು. ಇಮಿಡಿಯೇಟ್ ನೀವು ಏನು ಮಾಡಬೇಕು, ಇದು ರಾಮಾನುಜಾಚಾರ್ಯ ಸ್ಥಾಪನೆ ಮಾಡಿದಂಥ ಮಠಗಳು ಅಂತ ನಿಮಗೆ ಫ್ಲ್ಯಾಶ್ ಆಗಿಬಿಡಬೇಕು, ಆಯಿತಾ. ಸೊ ಈಗ ಶಂಕರಾಚಾರ್ಯರ ಬಗ್ಗೆ ತಿಳ್ಕೊಂಡ್ವಿ, ರಾಮಾನುಜಾಚಾರ್ಯರ ಬಗ್ಗೆ ತಿಳ್ಕೊಂಡ್ವಿ. ಸೊ ಈಗ ಕೊನೆಯದಾಗಿ ಮಧ್ವಾಚಾರ್ಯರು, ಇವರಾದಮೇಲೆ ಬಸವೇಶ್ವರರು ಬರ್ತಾರೆ. ಭಾಳ ಪ್ರಮುಖವಾಗಿ ಬರೋದು ಮತಪ್ರವರ್ತಕರಲ್ಲಿ ಸೊ ಶಂಕರ, ರಾಮಾನುಜ ಮತ್ತು ಮಧ್ವ ಅಂತ ಭಾಳ ಪ್ರಮುಖವಾಗಿ ಬರುವಂಥದ್ದು. ಸೊ ಅದ್ವೈತ, ದಟ್ ಈಸ್ ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ. ಸೊ ಈ ಥರ ಬಂದ್ಬಿಡುತ್ತೆ ಅದು, ಆಯಿತಾ. ಮತ್ತು ಇನ್ನೊಂದು ಶಕ್ತಿ ವಿಶಿಷ್ಟ ಆರ್ಡರ್ ವೈಸ್ ಬರುತ್ತೆ. ಬಟ್ ಏನು ತೊಂದರೆ ಇಲ್ಲ, ಅದನ್ನು ನೀವು ಯಾವ ಥರ ನೆನಪಿಟ್ಕೊಳ್ಳೋಕೆ ಸಾಧ್ಯ ಈಸಿಯಾಗಿ ಆವೇನಲ್ಲಿ ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಈಗ ಮಧ್ವಾಚಾರ್ಯರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋಣ ಈಗ. ಸೊ ಇವರು ಹುಟ್ಟಿದ್ದು ಉಡುಪಿಯ ಬಳಿ ಪಾಜಕ ಅಂತಕ್ಕಂಥ ಒಂದು ಸ್ಥಳದಲ್ಲಿ. ತಂದೆ ಮಧ್ಯಗೇಹ ಭಟ್ಟ, ತಾಯಿ ಬಂದು ವೇದಾವತಿ ಅಂತ. ಇವರು ಆರಾಧನೆ ಮಾಡ್ತಕ್ಕಂಥ ದೈವ ಯಾವುದಪ್ಪ ಅಂದರೆ ವಿಷ್ಣು. ಇನ್ನು ಇವರ ಗುರುಗಳು ಬಂದು ಅಚ್ಯುತ ಪ್ರೇಕ್ಷಕ. ಇವರ ಸಿದ್ಧಾಂತ ಮತ್ತು ಸಿದ್ಧಾಂತ ಯಾವುದಪ್ಪ ಅಂದರೆ ದ್ವೈತ ಅಂತ. ನಿಮಗೆಲ್ಲೇ ಗೊತ್ತಾಗ್ಬಿಡುತ್ತೆ. ದ್ವೈ ಅಂದರೆ ದ್ವಿ ಅಂತ, ಎರಡು ಅಂತ ಆಗುತ್ತೆ. ಸೊ ದ್ವೈತ ಅಂದರೆ ಎರಡು ಅಂತ. ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂಬುದೇ ದ್ವೈತದ ಅರ್ಥ ಅಂತ. ಯಾವುದೇ ಕಾರಣಕ್ಕೂ ಎರಡು ಒಂದೇ ಇಲ್ಲ, ಅವೆರಡು ಕೂಡ ಬೇರೆ ಅಂತಕ್ಕಂಥ ವಾದವನ್ನು ಇವರು ಮಂಡಿಸ್ತಾರೆ. ಸೊ ಯಾರು? ಮಧ್ವಾಚಾರ್ಯರು. ಇನ್ನು ಇವರು ಮಧ್ವಾಚಾರ್ಯರು ಸ್ಥಾಪನೆ ಮಾಡಿದಂಥ ಅಷ್ಟಮಠಗಳು, ಇವ್ರ ಬಗ್ಗೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಇನ್ನೊಂದು ಸಲ. ಇವರು ಹುಟ್ಟಾಗಿದ್ದು ಎಲ್ಲಪ್ಪ ಅಂದರೆ ದಟ್ ಈಸ್ ಉಡುಪಿ ಬಳಿಯ ಪಾಜಕದಲ್ಲಿ. ಅವರ ತಂದೆ ಮಧ್ಯಗೇಹ ಭಟ್ಟ, ತಾಯಿ ಬಂದು ವೇದಾವತಿ. ಆರಾಧ್ಯ ದೈವ ಬಂದು ವಿಷ್ಣು. ಗುರುಗಳು ಬಂದುಬಿಟ್ಟು ಅಚ್ಯುತ ಪ್ರೇಕ್ಷಕ. ಇವೆಲ್ಲ ಕೇಳ್ಬೋದು ನಿಮಗೆ. ಶಂಕರಾಚಾರ್ಯ ಗುರುಗಳ ಹೆಸರೇನು, ರಾಮಾನುಜರ ಗುರುಗಳ ಹೆಸರೇನು, ಇನ್ನು ಮಧ್ವರ ಗುರುಗಳ ಹೆಸರೇನು ಅಂತಲೂ ಕೇಳ್ಬೋದು, ಚಾನ್ಸಸ್ ಇರುತ್ತೆ ನಿಮಗೆ. ಹಾಗಾಗಿ ದಯಮಾಡಿ ಇವುಗಳನ್ನು ಕೂಡ ಭಾಳ ಸೂಕ್ಷ್ಮವಾಗಿ ಓದ್ಕೊಳ್ಬೇಕಾಗುತ್ತೆ. ಇನ್ನು ಇವರು ಮಂಡಿಸಿದಂಥ ಸಿದ್ಧಾಂತ ದ್ವೈತ ಸಿದ್ಧಾಂತ. ಆ್ಯಂಡ್ ಅದರ ಏನು ಹೇಳುತ್ತೆ ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಅಂತಕ್ಕಂಥದ್ದು ಎರಡು ಬೇರೆ ಬೇರೆ ಅಂತಕ್ಕಂಥದ್ದೇ ಇದರ ಒಂದು ಅರ್ಥ ಅಂತ ಆಗುತ್ತೆ ಇದು. ಇನ್ನು ಮಧ್ವಾಚಾರ್ಯರು ಸ್ಥಾಪನೆ ಮಾಡಿದಂಥ ಕೆಲವೊಂದು ಅಷ್ಟಮಠಗಳ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಹಾಕೋಣ ಇಲ್ಲಿ. ಅಷ್ಟಮಠಗಳು ನೋಡಿ, ಇಲ್ಲಿ ಪಲಿಮಾರು, ಆದಮಾರು, ಕೃಷ್ಣಾಪುರ, ಪುತ್ತಿಗೆ, ತಿರೂರು, ಸೌದೆ, ಕಾಣೆಯಸಾರ. ನೆಕ್ಸ್ಟ್ ಅದು ಬಿಟ್ಟರೆ ಪೇಜಾವರ ಮಠ ಅಂತ. ಪಲಿಮಾರು, ಆದಮಾರು, ಕೃಷ್ಣಾಪುರ, ಪುತ್ತಿಗೆ, ತಿರೂರು, ಸೌದೆ ಮತ್ತು ಕಾಣೆಯಸಾರ ಮತ್ತು ಪೇಜಾವರ ಮಠ. ಇನ್ನು ಇವರು ರಚನೆ ಮಾಡಿದಂಥ ಕೃತಿಗಳು ಗೀತಭಾಷ್ಯ, ಗೀತ ತಾತ್ಪರ್ಯ ನಿರ್ಣಯ, ಮಹಾಭಾರತ ಮತ್ತು ಮಾಯವಾದ ಖಂಡನೆ ಅಂತ. ನೋಡಿ ಇವೆಲ್ಲ ಕೇಳ್ತಕ್ಕಂಥ ಚಾನ್ಸ್ ಇರುತ್ತೆ. ಗೀತಭಾಷ್ಯ, ಗೀತ ತಾತ್ಪರ್ಯ ನಿರ್ಣಯ, ಮಹಾಭಾರತ ಮತ್ತು ಮಾಯವಾದ ಖಂಡನೆ ಇವರು ರಚನೆ ಮಾಡಿದಂಥ ಕೆಲವೊಂದು ಕೃತಿಗಳು. ಈಗ ನೆಕ್ಸ್ಟು ಮತ್ತೊಬ್ಬರು ಮತಪ್ರವರ್ತಕರು ಬಂದು ಸೊ ಬಸವೇಶ್ವರರು. ಸೊ ಭಾಳ ಪ್ರಮುಖವಾಗಿ ನಮಗೆಲ್ಲ ಒಂದು 12th century 12ನೇ ಶತಮಾನ ಅಂತ ಅಂದ್ಕೊಂಡಾಗ ನಮಗೆ ಫಸ್ಟು ನೆನಪಿಗೆ ಬರುವಂಥದ್ದೇ ಇಲ್ಲಿ ಬಸವೇಶ್ವರರು. ಅದರಲ್ಲೂ ಭಾಳ ಅವ್ರನ್ನ ಭಕ್ತಿ ಭಂಡಾರಿ ಬಸವಣ್ಣ ಅಂತಲೂ ಕೂಡ ಭಾಳ ಪ್ರೀತಿಯಿಂದ ಮತ್ತು ಹೆಮ್ಮೆಯಿಂದ ಹೇಳುವಂಥ ಒಂದು ಪ್ರಕ್ರಿಯೆಗಳು ಆವಾಗಲಿಂದ ಕೂಡ ಬಂದಿದೆ ಅದು. ಸೊ ಬಸವೇಶ್ವರರು ಇವರು ಬಂದುಬಿಟ್ಟು ಸೊ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಇವರ ಜನನ ಆಗುತ್ತೆ ಬಸವೇಶ್ವರದು. ತಾಯಿ ಮೊದಲಾಂಬಿಕೆ. ಕಲಚೂರಿ ಅರಸ ನಿಮಗೆಲ್ಲ ಗೊತ್ತಿದೆ, ಬಿಜ್ಜಳನ ಆಸ್ಥಾನದಲ್ಲಿರ್ತಾರೆ ಅವರು. ಸೊ ಬಿಜ್ಜಳನ ಭಂಡಾರದ ಅಧಿಕಾರಿಯಾಗಿರ್ತಾರೆ ಬಸವಣ್ಣವರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಸ್ಥಾಪನೆ ಆಗುತ್ತೆ. ಸೊ ಅಲ್ಲಿ ಅಧ್ಯಕ್ಷರಾಗಿದ್ದವರು ಅಲ್ಲಮ ಪ್ರಭುಗಳು. ಅಂದರೆ ಸೊ ಇವತ್ತಿನ ಒಂದು ಪಾರ್ಲಿಮೆಂಟ್ ಅಂತ ನಾವು ಏನು ಕರಿತೀವಿ ಅದನ್ನು 12th centuryಯಲ್ಲಿ ಬಸವಣ್ಣ ಆವಾಗಲೇ ಮಾಡಿದರು ಬಸವಣ್ಣವರು. ಅಂದರೆ ಆವಾಗ ಸೊ ಅನುಭವ ಮಂಟಪದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಅಲ್ಲಮ ಪ್ರಭುಗಳು. ಅಂದರೆ ಪ್ರತಿಯೊಬ್ಬ ಜಾತಿ ಮತ್ತು ಪಂಗಡಕ್ಕೆ ಸೇರಿದಂತೂ ಎಲ್ಲರೂ ಒಟ್ಟಿಗೆ ಬಂದು ಅಲ್ಲಿ ಮುಕ್ತವಾಗಿ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಇದ್ದಂಥ ಒಂದು ಅನುಭವ ಮಂಟಪ ಅದು. ಸೊ ಆವತ್ತಿನ ಪಾರ್ಲಿಮೆಂಟ್ ಅಂದರೆ ಕೂಡ ನೀವು ಹೇಳ್ಬೋದು. ಅಂದರೆ ಇವತ್ತಿನ ಒಂದು ಪಾರ್ಲಿಮೆಂಟ್ ಏನಿದೆ ಅದು ಆ ಕಾಲದಲ್ಲಿ ಅನುಭವ ಮಂಟಪವಾಗಿ ಸ್ಥಾಪನೆಯಾಗಿತ್ತು ಅದು. ಇನ್ನು ಬಸವಣ್ಣವ್ರದ್ದು ಸಿದ್ಧಾಂತ ಯಾವುದು ಬರುತ್ತೆ ಅಂದರೆ ಅದು ಶಕ್ತಿ ವಿಶಿಷ್ಟಾದ್ವೈತ ಅಂತ ನಾವು ಹೇಳುವಂಥದ್ದನ್ನು. ಸೊ ನೆಕ್ಸ್ಟು ಇದಿಷ್ಟ ಆಯ್ತಲ್ಲ ನಿಮಗೆ. ನೆಕ್ಸ್ಟು ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣ ಅಂತಿದೆ. ಸೊ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನು ಸಾಧ್ಯ ಆದರೆ ನಿಮಗೆ ನೆಕ್ಸ್ಟ್ ವಿಡಿಯೋ ಸೆಷನಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ಸೊ ಎಲ್ಲವೂ ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ಎಲ್ಲವನ್ನು ತಿಳ್ಕೊಂಡಿವಿ. ಈಗ